ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟ್ರೂ ಆರ್ ಫಾಲ್ಸು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು 1 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು LBA ನೋಟ್ಸ್ ಇದ್ರ ಬಗ್ಗೆ ಇದರಲ್ಲಿ ಅದನ್ನು ಡಿಸ್ಕಸ್ ಮಾಡಿದ್ವಿ. ಥರ್ಡ್ ಮೈನು 2 ಮಾರ್ಕ್ಸ್ ಕ್ವಶನಿಂದ ಡಿಸ್ಕಸ್ ಮಾಡಬೇಕು. ಸಾಮಾನ್ಯವಾಗಿ ನಿಮಗೆ ಈಗ ಎಕ್ಸಾಮ್ಸ್ಗಳಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಡ್ತಾ ಇಲ್ಲ. LBA ನೋಟ್ಸಲ್ಲೇ 80% LBA ನೋಟ್ಸಲ್ಲಿ ನಿಮಗೆ ಇದರಿಂದನೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಡ್ತಾರೆ. ಸೊ ಎವ್ರಿ ಲೆಸನ್ದು ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡು ಇದರಲ್ಲೇ ಓದ್ಕೊಳ್ಳಿ, ಸ್ಕೋರ್ ಮಾಡಿ. ಆ್ಯಂಡ್ ದೆನ್ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ CET TET ಪ್ರಿಪೇರ್ ಆಗ್ತಿದ್ರೆ ಇದರಲ್ಲಿ 1 or 2 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಂಪಲ್ಸರಿ ಬರುತ್ತೆ. ಅವ್ರಿಗೂ ಸಹ ಇದನ್ನು ಶೇರ್ ಮಾಡಿ, ಅವರು ಸಹ ನೋಟ್ಸಲ್ಲಿ ಈಸಿಯಾಗಿ ಓದ್ಕೊಂಡು ಯೂಸ್ ಆಗುತ್ತೆ. ಥರ್ಡ್ ಮೈನ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್. 34, can we see the objects in a dark room? Justify your answer. ಡಾರ್ಕ್ ರೂಮಲ್ಲಿ ನಾವು ವಸ್ತುಗಳನ್ನ ನೋಡ್ಬೋದಾ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಅದಕ್ಕೆ ಆನ್ಸರ್ನ ಜಸ್ಟಿಫೈ ಮಾಡಿ ಅಂತೇಳಿ. 34, ನೋ, ನೋಡೋದಕ್ಕಾಗಲ್ಲ. ವಸ್ತುಗಳ ಮೇಲೆ ಬೆಳಕು ಬೀಳಲಿಲ್ಲ ಅಂದರೆ ವಸ್ತುಗಳು ಕಾಣಲ್ಲ. We cannot see objects in a dark room because objects are visible to us only when light reflected or emitted from the surface of the object enters our eyes. See next. 35 ನೋಡಿ, light is a form of energy. How? ಲೈಟ್ ಅನ್ನೋದು ಒಂದು ರೀತಿಯ ಶಕ್ತಿ, ಹೇಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. 35, light is essential for objects to be visible. Plants prepare food with the help of sunlight in photosynthesis. ಯಾವ ಥರ ಒಂದು ಬೆಳಕು ಅನ್ನೋದು ಒಂದು ಶಕ್ತಿ ಅನ್ನೋದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ. ಅಂದರೆ ಬೆಳಕು ಅನ್ನೋದೇನೋ ಎಸೆನ್ಷಿಯಲ್ ಫಾರ್ ಆಬ್ಜೆಕ್ಟ್ಸ್ ಟು ವಿಸಿಬಲ್. ನಾವು ವಸ್ತುಗಳನ್ನ ನೋಡಬೇಕು, ನಾವು ವಸ್ತುಗಳು ಗೋಚರಿಸಬೇಕು ಅಂದರೆ ಬೆಳಕು ಬೇಕು. ಹಾಗೆ ಸಸ್ಯಗಳು ತಮ್ಮ ಆಹಾರವನ್ನು ಸೂರ್ಯನ ಕಿರಣವನ್ನು ಉಪಯೋಗಿಸ್ಕೊಂಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಫೋಟೋಸಿಂಥಸಿಸ್ನ ಮಾಡಬೇಕು ಅಂದರೆ ಪ್ಲಾಂಟ್ಸ್ಗಳಿಗೆ ಬೆಳಕು ಬೇಕು. ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಮೈಕ್ರೋಸ್ಕೋಪ್ ಆ್ಯಂಡ್ ಟೆಲಿಸ್ಕೋಪ್ಸ್ ವರ್ಕ್ ಬೈ ಯೂಸಿಂಗ್ ಲೈಟ್. ಅದೇ ರೀತಿ ನಮ್ಮ ಸೂಕ್ಷ್ಮದರ್ಶಕ ಯಂತ್ರಗಳು, ಮೈಕ್ರೋಸ್ಕೋಪು, ಟೆಲಿಸ್ಕೋಪ್ ಇದೆಲ್ಲ ನೋಡಬೇಕು ಅಂದರೆ ಅಲ್ಲಿ ಬೆಳಕು ಬೀಳಬೇಕು, ಅಲ್ಲಿ ಮಿರರ್ ವರ್ಕ್ ಮಾಡಬೇಕು ಅಂದರೆ. ಹಾಗೆ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಜನರೇಟೆಡ್ ಫ್ರಮ್ ಲೈಟ್. ಸೋಲಾರ್ ಲೈಟ್ ಅಂತ ಯೂಸ್ ಮಾಡ್ತೀವಿ ಅಲ್ವಾ, ಇದರಿಂದ ವಿದ್ಯುತ್ ಶಕ್ತಿನೂ ಬೆಳಕಿನಿಂದ ಉತ್ಪತ್ತಿ ಆಗುತ್ತೆ. ಈ ರೀತಿಯಾಗಿ ಬೆಳಕು ಅನ್ನೋದು ಒಂದು ಶಕ್ತಿ ಅಂತ ನಾವು ತಿಳ್ಕೊಳ್ಬೋದು. ದೇರ್ಫೋರ್ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಆಯಿತಾ. ನೆಕ್ಸ್ಟ್ 36 ನೋಡಿ, ಹೌ ಕ್ಯಾನ್ ವಿ ಸಿ ದ ಆಬ್ಜೆಕ್ಟ್ಸ್ ಆಫ್ ಅವರ್ ಸರೌಂಡಿಂಗ್ಸ್? ಎಕ್ಸ್ಪ್ಲೈನ್. ನಮ್ಮ ಸುತ್ತಲಿನ ವಸ್ತುಗಳನ್ನು ನಾವು ಯಾವ ರೀತಿ ನೋಡ್ತೀವಿ? ವಿವರಿಸಿ. ದ ರಿಫ್ಲೆಕ್ಟೆಡ್ ಲೈಟ್ ಫ್ರಮ್ ಆನ್ ಆಬ್ಜೆಕ್ಟ್ ಎಂಟರ್ಸ್ ಅವರ್ ಐಸ್. ಆನ್ ಇಮೇಜ್ ಈಸ್ ಫಾರ್ಮ್ಡ್ when the lens focuses that light on retina. An image is formed on retina, so an object becomes visible. ಪ್ರತಿಫಲಿತ ಬೆಳಕು, ರಿಫ್ಲೆಕ್ಟೆಡ್ ಲೈಟು ಆ ವಸ್ತುಗಳ ಮೇಲೆ ಬಿದ್ದಾಗ ಅದರ ಪ್ರತಿಫಲಿತ ಬೆಳಕಿಂದ ಎಂಟರ್ ಅವರ್ ಐಸ್, ನಮ್ಮ ಕಣ್ಣಿಗೆ ಅದು ಹೋಗುತ್ತೆ. ಆಗ ಇಮೇಜ್ ಫಾರ್ಮ್ಡ್, ಅಲ್ಲಿ ನಮ್ಮ ಕಣ್ಣಿನಲ್ಲೇನೋ ಒಂದು ಇಮೇಜ್ ಪ್ರತಿಬಿಂಬ ಉಂಟಾಗುತ್ತೆ. ಲೆನ್ಸ್ ಫೋಕಸಸ್ ಅಲ್ಲಿ ರೆಟಿನಾದ ಲೆನ್ಸಲ್ಲಿ. ಅದರಿಂದಾಗಿ ಆ ರೆಟಿನಾದ ಮೂಲಕ ಬಿದ್ದಂತಹ ಇಮೇಜು ಪ್ರತಿಬಿಂಬದಿಂದ ಏನಾಗುತ್ತೆ, ನಾವು ವಸ್ತುಗಳನ್ನು ಗೋಚರಿಸೋದಕ್ಕೆ, ವಸ್ತುಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ 37 ನೋಡಿ, ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್. ಲಾ ಆಫ್ ರಿಫ್ಲೆಕ್ಷನ್ ನಿಯಮ ಏನು? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್, ಮೊದಲನೇ ನಿಯಮ, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಲಾ. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಏನು? The incident ray, reflected ray and normal all lie in the same plane. Next 38 ನೋಡಿ, identify the type of reflection shown in the following figures. Give an example of each. ಕೆಳ ಕೊಟ್ಟಿರ್ತಕ್ಕಂತಹ ಫಿಗರ್ಸಲ್ಲಿ ಯಾವುದು ರಿಫ್ಲೆಕ್ಷನ್, ಟೈಪ್ಸ್ ಆಫ್ ರಿಫ್ಲೆಕ್ಷನು ಫಾಲೋಯಿಂಗ್ ಫಿಗರ್ಸಲ್ಲಿ ನೋಡಿ, ಮತ್ತು ಎಕ್ಸಾಂಪಲ್ ಕೊಡಿ ಪ್ರತಿಯೊಂದಕ್ಕೂ ಅಂತ ಹೇಳ್ತಾರೆ. 38 ನೋಡಿ, ಫಿಗರ್ ಎ ಇರೆಗ್ಯುಲರ್ ರಿಫ್ಲೆಕ್ಷನು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು. ಅದನ್ನ ಆ ಒಂದು ಚಿತ್ರ ಯಾವುದದು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ನು. ಅದಕ್ಕೆ ಉದಾಹರಣೆ ಓಲ್ಡ್ ಸ್ಕ್ರಾಚು, ಸ್ಟೀಲ್ ಪ್ಲೇಟ್, ರಫ್ ಫ್ಲೋರ್, ಓಲ್ಡ್ ಮಿರರ್, ಎನಿವನ್. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಬರೀಬೋದು. ಅದೇ ರೀತಿ ಫಿಗರ್ ಬಿ ನಲ್ಲಿ ಇರ್ತಕ್ಕಂಥದ್ದು ರೆಗ್ಯುಲರ್ ರಿಫ್ಲೆಕ್ಷನ್ ಇಮೇಜ್ ಅದು. ಅದಕ್ಕೆ ಎಕ್ಸಾಂಪಲು ನ್ಯೂ ಸ್ಟೀಲ್ ಪ್ಲೇಟು, ನ್ಯೂ ಗ್ಲಾಸ್ ಮಿರರು, ಪಾಂಡು, ಎನಿವನ್. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಬರೀಬೋದು. 39 ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ಇದು ರಿಫ್ಲೆಕ್ಟೆಡ್, ಇರ್ರೆಗ್ಯುಲರ್ ರಿಫ್ಲೆಕ್ಷನು, ರೆಗ್ಯುಲರ್ ರಿಫ್ಲೆಕ್ಷನ್.
39. List any four foods that are rich in vitamin A. ಜೀವಸತ್ವ ಎ, ವೈಟಮಿನ್ ಎ ರಿಚ್ ಇರ್ತಕ್ಕಂತಹ 4 ಫುಡ್ ಆಹಾರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಯಾವುದು? ಫುಡ್ಸ್ ರಿಚ್ ಇನ್ ವೈಟಮಿನ್ ಎ ಆರ್ ರಾ ಕ್ಯಾರೆಟ್ಸ್, ಬ್ರಾಕೊಲಿ, ಗ್ರೀನ್ ವೆಜಿಟೇಬಲ್ಸ್ ಸಚ್ ಆಸ್ ಸ್ಪಿನಚ್, cod liver oil, egg, papaya, mango, milk, curd, cheese and butter. Any 4. ಎಲ್ಲ ಕೊಟ್ಟುಬಿಟ್ಟಿದ್ದಾರೆ ಅವರು ವಿಟಮಿನ್ ಎ ಇರ್ತಕ್ಕಂಥ ಫುಡ್ಸು. ಅದರಲ್ಲಿ ಯಾವುದಾದ್ರೂ ನಿಮಗೆ ಸುಲಭವಾದಂಥದ್ದು 4 ಬರಿಬೋದು. See next. 41. Write the figures to show regular and diffused reflection of light. 40. What are self-luminous objects? Give 2 examples. Self-luminous object ಅಂದ್ರೇನು, ಅದಕ್ಕೆ 2 ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ. The object which emits light are called luminous object. ತನ್ನ ಸ್ವಯಂ ಪ್ರಕಾಶ ವಸ್ತುಗಳನ್ನು ತನ್ನ ಸ್ವಂತವಾಗಿ ಬೆಳಕನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ luminous object. Objects which emits light, ಅರ್ಥ ಆಯ್ತಾ? They are called luminous objects. Example, the sun. Why? The sun, fire, ಬೆಂಕಿ, candle flame and an electric lamp are example for luminous for objects for any 2. ಇದರಲ್ಲಿ ಯಾವ್ದಾದ್ರು 2 ತಗೋಬೋದು. ಸನ್ ತಗೋಬೋದು, ಫೈರ್ ಇಲ್ಲ, ತುಂಬ ಇದು ಕ್ಯಾಂಡಲ್ ಫ್ಲೇಮ್ ಇದೆ, ಎಲೆಕ್ಟ್ರಿಕ್ ಲ್ಯಾಂಪ್ ಇದೆ, ಇದೆಲ್ಲ ಎಕ್ಸಾಂಪಲ್ಸ್. ಸಿ ನೆಕ್ಸ್ಟ್. 41. Write the figures to show regular and diffused reflection of light. ರೆಗ್ಯುಲರ್ ಮತ್ತು ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಆಫ್ ಲೈಟ್ ಫಿಗರ್ ಚಿತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿದ್ದೇನೆ ಇದೆ ರೆಗ್ಯುಲರ್ ಆ್ಯಂಡ್ ಡಿಫ್ಯೂಸ್ಡ್. ಇರ್ರೆಗ್ಯುಲರ್ ಅಂದರೂ ಒಂದೇ, ಡಿಫ್ಯೂಸ್ಡ್ ಅಂದರೂ ಒಂದೇ. ರೆಗ್ಯುಲರ್ ರಿಫ್ಲೆಕ್ಷನ್, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ದು ಡಯಾಗ್ರಾಮ್ ಆಯಿತಾ? ಸಿ ನೆಕ್ಸ್ಟ್. 42 ನೋಡಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ರೆಟಿನಾ. ರೆಟಿನಾದ ಕಾರ್ಯವನ್ನು ವಿವರಿಸಿ. ದ ಲೆನ್ಸ್ focuses incident light on retina, which contains several nerve cells. The nerve cells sensations are then transferred to the brain through the optic nerve. ಲೆನ್ಸ್ ಏನು ಮಾಡುತ್ತೆ, ನಮ್ಮ ಕಣ್ಣಿನಲ್ಲಿರ್ತಕ್ಕಂತಹ ಲೆನ್ಸ್ ಫೋಕಸಸ್ ಇನ್ಸಿಡೆಂಟ್ ಲೈಟ್ ಆನ್ ದ ರೆಟಿನಾ. ರೆಟಿನಾದ ಇನ್ಸಿಡೆಂಟ್ ಲೈಟನ್ನು ಫೋಕಸ್ ಮಾಡುತ್ತೆ. ವಿಚ್ ಕಂಟೈನ್ ಸೆವರಲ್ ನರ್ವ್ ಸೆಲ್ಸ್. ಅಲ್ಲಿ ಅನೇಕ ನರ ಕೋಶಗಳಿರುತ್ತೆ, ನರ್ವ್ ಸೆಲ್ಸ್ ಇರುತ್ತೆ. These nerve cells are the nerve cell sensations or the transport to the brain through the optic nerve. Optic nerve ಮೂಲಕ ನಮ್ಮ ಬ್ರೈನ್ಗೆ ಈ ನರ್ವ್ ಸೆಲ್ಸ್ ಇಲ್ಲಿಗೆ ತಲುಪಿಸುತ್ತೆ. ನೋಡಿ. Mention the type of reflection takes place when a beam of light strikes the following materials. Types of reflection. ಯಾವುದು? ರೆಗ್ಯುಲರ್ ರಿಫ್ಲೆಕ್ಷನ್ ಎ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಬಿ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಡಿ, ರೆಗ್ಯುಲರ್ ರಿಫ್ಲೆಕ್ಷನ್. 43. ಅಂದರೆ ಮಿರರ್ ಅನ್ನೋದು ರೆಗ್ಯುಲರ್ ರಿಫ್ಲೆಕ್ಷನ್ನು, ಸ್ಕ್ರಾಚೆಡ್ ಸ್ಟೀಲ್ ಪ್ಲೇಟ್ ಇರ್ರೆಗ್ಯುಲರ್. ಇದಕ್ಕೆ ಆನ್ಸರ್ಸ್ನ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ರೆಗ್ಯುಲರ್, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ನು, ಮತ್ತು ಥರ್ಡ್ ಒನ್ನು ಸಿ rough wall irregular reflection, marble floor with some water spread over it, ಇದು regular reflection. ಅದಕ್ಕೆ ಆನ್ಸರ್. 44 ನೋಡಿ. Fastly moving fan blades appear blurred. ವೇಗವಾಗಿ ಸುತ್ತಿರುತ್ತಲ್ಲ ಫ್ಯಾನ್ದು ರೆಕ್ಕೆಗಳು, ಅದು ಫಾಸ್ಟ್ ಬ್ಲರ್ ಆಗಿ ಕಾಣುತ್ತೆ. ನಿಮಗೆ ಫ್ಯಾನ್ ಬ್ಲೇಡ್ಸು ಬ್ಲರ್ ಆಗಿ ಕಾಣುತ್ತೆ. ಏನು 44. Fastly moving fan blades appear blurred. Explain the reason. ಅದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ಬಿಕಾಸ್ ಏನು, this is due to the reflection from the continuous movement of the fan blades remains on the retina for less than 1/16th of second. ನಮ್ಮ ಕಣ್ಣಿನ ರೆಟಿನಾದ ಮೇಲೆ 1/16th of second ಅಲ್ಲಿ ಅದು ಬ್ಲೇಡ್ ಏನು ರಿಮೈನ್ ಕಂಟಿನ್ಯೂಸ್ ಮೂಮೆಂಟ್ ಆಗೋದ್ರಿಂದ ನಮ್ಮ ಕಣ್ಣಿಗೆ ಆ ರೀತಿ ಗೋಚರಿಸುತ್ತೆ. ಹಾಗೆ ದಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ನಾನ್ ಕ್ಲಿಯರ್ ಇಮೇಜ್. ಇದರಿಂದಾಗಿ ಏನಾಗುತ್ತೆ, ನಮ್ಮ ಕಣ್ಣಿನಲ್ಲಿ ನಾನ್ ಕ್ಲಿಯರ್ ಇಮೇಜ್, ಅದರ ಸ್ಪಷ್ಟವಾದ ಪ್ರತಿಬಿಂಬ ಗೋಚರಿಸೋದಿಲ್ಲ. 45. How do the light rays reflect when they incident on the surface of wall and a mirror? Reflection of light from the wall is diffused reflection and the reflection of light from the mirror is a regular reflection.
ವಾಲ್, ಗೋಡೆ ಮೇಲೆ ಬೀಳುವಂತಹ ರಿಫ್ಲೆಕ್ಷನ್ ಯಾವ ಥರ ಇರುತ್ತೆ, ರಿಫ್ಲೆಕ್ಷನ್ ಆಫ್ ಲೈಟ್. ಹಾಗೆ ಮಿರರ್ ಮೇಲೆ, ಕನ್ನಡಿ ಮೇಲೆ ಬೀಳುವಂಥ ರಿಫ್ಲೆಕ್ಷನ್ ಆಫ್ ಲೈಟ್ ಯಾವ ಥರ ಇರುತ್ತೆ. ದ ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ದ ವಾಲ್ ಯಾವುದು ಈಸ್ ಎ ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಅಂದರೆ ವಾಲ್ ಮೇಲೆ ಬೀಳುವಂಥದ್ದು ಹೇಗೇಗೋ ಈ ರೀತಿ, ಹೇಗೇಗೋ ಈ ಥರ ಇರುತ್ತೆ. ಅದಾಯ್ತಾ? ಸ್ಟ್ರೈಟಾಗಿ ಬರುತ್ತೆ ಇಲ್ಲ. ಅದೇ ರೀತಿ ರಿಫ್ಲೆಕ್ಷನ್ ಆಫ್ ಲೈಟ್ ಫ್ರಮ್ ಮಿರರ್ ಈಸ್ ಎ ರೆಗ್ಯುಲರ್ ರಿಫ್ಲೆಕ್ಷನ್. ರೆಗ್ಯುಲರ್ ರಿಫ್ಲೆಕ್ಷನ್ ಇರುತ್ತೆ. ಅದಾಯ್ತಾ? when light rays incident on the wall, ಅದೇ ರೀತಿ ಇನ್ಸಿಡೆಂಟ್ ರೇಸ್ ಇದೆ ವಾಲಲ್ಲಿ, ಗೋಡೆ ಮೇಲೆ, ದಟ್ ಫಾರ್ಮ್ಸ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಬಿಕಾಸ್ ಇಟ್ ಹ್ಯಾಸ್ ಆನ್ ಇರ್ರೆಗ್ಯುಲರ್ ಸರ್ಫೇಸ್. ಯಾಕೆ ಗೋಡೆ ಮೇಲೆ ಆ ರೀತಿ ಬೀಳುತ್ತೆ ಅಂದರೆ ಇರ್ರೆಗ್ಯುಲರ್ ಸರ್ಫೇಸ್ ಇರುತ್ತೆ, ಹಾಗಾಗಿ ರಿಫ್ಲೆಕ್ಷನು ಯಾವುದು ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಯಾಕೆ ಗೋಡೆ ಮೇಲೆ ಆ ಥರ ಬೀಳುತ್ತೆ ಅಂದರೆ ಬಿಕಾಸ್ ಇಸ್ ಎ ಇರ್ರೆಗ್ಯುಲರ್ ಸರ್ಫೇಸ್ ಇದೆ ಆನ್ಸರು. ಅದೇ ರೀತಿ ಮಿರರ್ ಮೇಲೆ, ವೆಲ್ ದ ಮಿರರ್ ಫಾರ್ಮ್ಸ್ ರೆಗ್ಯುಲರ್ ರಿಫ್ಲೆಕ್ಷನ್, ಮಿರರ್ ಮೇಲೆ ರೆಗ್ಯುಲರ್ ರಿಫ್ಲೆಕ್ಷನ್ನೇ ಬೀಳುತ್ತೆ. ಯಾಕೆ ಅಂದರೆ ಬಿಕಾಸ್ ಇಟ್ ಹ್ಯಾಸ್ ಎ ಸ್ಮೂತ್ ಸರ್ಫೇಸ್, ಸ್ಮೂತ್ ಸರ್ಫೇಸನ್ನು ಹೊಂದಿರುತ್ತೆ. ಆಯಿತಾ? ಸಿ 46 ನೋಡಿ, ನೇಮ್ ದ ಪಾರ್ಟ್ಸ್ ಆಫ್ ಐಸ್ ಇನ್ ದ ಬಾಕ್ಸಸ್ ಗಿವನ್. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಈ ಕಣ್ಣಿನ ಚಿತ್ರ, ಐಸ್ ಚಿತ್ರ ಕೊಟ್ಟಿದ್ದಾರೆ, ಇದರ ಪಾರ್ಟ್ಸ್ನ ಲೇಬಲ್ ಮಾಡಿ ಅಂತ ಕೇಳಿದ್ದಾರೆ. ABCD ಪಾರ್ಟ್ಸ್ ಏನು? A ಆಪ್ಟಿಕ್ ನರ್ವ್, B ಬ್ಲೈಂಡ್ ಸ್ಪಾಟ್, C ರೆಟಿನಾ, D ಲೆನ್ಸ್. A ಆಪ್ಟಿಕ್ ನರ್ವ್, B ಬ್ಲೈಂಡ್ ಸ್ಪಾಟ್, C ಇರೋದು ರೆಟಿನಾ, D ಲೆನ್ಸ್. ಆಯ್ತಾ? ಸಿ ನೆಕ್ಸ್ಟ್ 47 ನೋಡಿ, ಯೂಶುವಲಿ ಐ ಸ್ಪೆಷಲಿಸ್ಟ್ ಸಜೆಸ್ಟ್ ಟು ಕನ್ಸ್ಯೂಮ್ ಪಪಾಯ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್ more to maintain health conditions of eyes. Why? ಸಾಮಾನ್ಯವಾಗಿ ಐ ಸ್ಪೆಷಲಿಸ್ಟು, ಕಣ್ಣಿನ ತಜ್ಞರು ಹೆಚ್ಚಾಗಿ ಕನ್ಸ್ಯೂಮ್ ಪಪ್ಪಾಯ ಆ್ಯಂಡ್ ಗ್ರೀನ್ ಹಸಿ ತರಕಾರಿಗಳು ಮತ್ತು ಪಪ್ಪಾಯ, ಪರಂಗಿ ಹಣ್ಣು ಹಾಗೆ ತಿನ್ನಬೇಕು, ಸ್ಪಿನಾಚ್ ಇವುಗಳನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ? ನಮ್ಮ ಹೆಲ್ತ್ ಕಂಡೀಷನ್, ಕಣ್ಣಿನ ಆರೋಗ್ಯ ಉತ್ತಮಗೊಳ್ಳೋದಕ್ಕೆ, ಚೆನ್ನಾಗಿರೋದಕ್ಕೆ ಡಾಕ್ಟ್ರು ಇದನ್ನು ಸಜೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತಿದ್ದಾರೆ. ಯಾಕೆ ಹೇಳಿ? ಬಿಕಾಸ್ ಪ್ರೆಸೆನ್ಸ್ ಆಫ್ ವೈಟಮಿನ್ ಎ, ಅದರ ಆ ಫುಡ್ಡಲ್ಲೆಲ್ಲ ಏನಿರುತ್ತೆ, ದಿಸ್ ಇಸ್ ಬಿಕಾಸ್ ವೈಟಮಿನ್ ಎ ಡಿಫಿಷಿಯನ್ಸಿ ಲೀಡ್ಸ್ ಟು ಮೆನಿ ಐ ಪ್ರಾಬ್ಲಮ್ಸ್. ಅದರಲ್ಲಿ ಹೆಚ್ಚಾಗಿ ಯೂಶುವಲಿ ಐ ಸ್ಪೆಷಲಿಸ್ಟ್ ಸಜೆಸ್ಟ್ ಟು ಕನ್ಸ್ಯೂಮ್ ಪಪಾಯ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್, ಸ್ಪಿನಾಚ್ ಮೋರ್ ಟು ಮೈಂಟೈನ್ ಹೆಲ್ತ್ ಕಂಡೀಷನ್ಸ್ ಆಫ್ ಐಸ್. ಯಾಕೆ? ದಿಸ್ ಇಸ್ ಬಿಕಾಸ್ ವೈಟಮಿನ್ ಎ ಡಿಫಿಷಿಯನ್ಸಿ, ವಿಟಮಿನ್ ಎ ಕೊರತೆ ಇದ್ದರೆ ಅದೇನಾಗುತ್ತೆ, ಮೇಂಟೈನ್ ಮೆನಿ ಐ ಪ್ರಾಬ್ಲಮ್, ಕಣ್ಣಿನ ಅನೇಕ ತೊಂದರೆಗಳನ್ನು ಲೀಡ್ಸ್ ಟು, ಅದು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗೆ ಪಪ್ಪಾಯ ಆ್ಯಂಡ್ ಗ್ರೀನ್ ವೆಜಿಟೇಬಲ್ಸ್, ಪಪ್ಪಾಯ ಮತ್ತು ಪರಂಗಿ ಹಣ್ಣು ಮತ್ತು ಗ್ರೀನ್ ವೆಜಿಟೇಬಲ್ಸ್ನ ತಿನ್ನೋದ್ರಿಂದ ಏನಿರುತ್ತೆ, ರಿಚ್ ಇನ್ ವೈಟಮಿನ್ ಎ, ಹೇಳಿದ್ನಲ್ಲ ವೈಟಮಿನ್ ಎ ರಿಚ್ ಆಗುತ್ತೆ, ವಿಚ್ ಕೀಪ್ಸ್ ದ ಐ ಸೆಲ್ಸ್, ಇದರಿಂದ ಕಣ್ಣು ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಆಯಿತಾ? ಸಿ ನೆಕ್ಸ್ಟ್ 48 ನೋಡಿ, ಇಫ್ ದ ಬುಕ್ ಈಸ್ ಬ್ರಾಟ್ ಟೂ ಕ್ಲೋಸರ್ ಟು ದ ಐಸ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ರೀಡ್. ವೈ? ತುಂಬ ನಮ್ಮ ಕಣ್ಣಿನ ಹತ್ತಿರಕ್ಕೆ ಬುಕ್ಕನ್ನು ಇಟ್ಕೊಂಡು ಓದೋದ್ರಿಂದ ಅದು ಸರಿಯಾಗಿ ನಾವು ಓದೋದಕ್ಕೆ ಆಗೋದಿಲ್ಲ. ಯಾಕೆ? ತುಂಬ ಹತ್ತಿರಕ್ಕೆ ಇಟ್ಕೊಂಡು ನೋಡಿ ಆಗಲ್ಲ. ಯಾಕೆ? ದ ನಿಯರ್ ಪಾಯಿಂಟ್ ಆಫ್ ದ ಹ್ಯೂಮನ್ ಐ ಆರ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನ್ ಈಸ್ 25 ಸೆಂಟಿಮೀಟರ್. ನಮ್ಮ ಕಣ್ಣಿನ ಸರಿಯಾದ ದೂರ ಎಷ್ಟು, ಒಂದು ವಸ್ತುಗಳನ್ನ ಸರಿಯಾಗಿ ಕಾಣಿಸೋದಕ್ಕೆ 25 ಸೆಂಟಿಮೀಟರ್ ಕನಿಷ್ಠ ದೂರ ನಮ್ಮ ಕಣ್ಣಿನ ಪಾಯಿಂಟು. If we keep books within that distance, the image is not formed properly on retina. ಈ 25 ಸೆಂಟಿಮೀಟರ್ಗಿಂತ ತುಂಬ ಹತ್ತಿರದಲ್ಲಿ ನಾವು ಯಾವುದೇ ವಸ್ತುಗಳನ್ನ ಇಟ್ಕೊಂಡ್ರೆ ನಮ್ಮ ರೆಟಿನಾ ಏನು ಮಾಡುತ್ತೆ, ಆ ವಸ್ತುವನ್ನು ಸರಿಯಾಗಿ ಗೋಚರಿಸೋದಕ್ಕೆ ಆ ರೆಟಿನಾಗೆ ಸಾಧ್ಯ ಆಗಲ್ಲ. ಆ ರೆಟಿನಾ ಆ ವಸ್ತುವನ್ನು ಸರಿಯಾಗಿ ನಮಗೆ ಕ್ಲಿಯರ್ ಆಗಿ ತೋರಿಸೋದಕ್ಕೆ, ಆ ರೆಟಿನಾಗೆ ಗೋಚರಿಸುವಂತೆ ಮಾಡೋದಕ್ಕೆ ಆ ರೆಟಿನಾಗೆ ಸಾಧ್ಯ ಅಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ರೀಡ್ ಬುಕ್ಸ್ ಇಫ್ ವಿ ಆರ್ ಬ್ರಿಂಗ್ ಟೂ ನಿಯರ್ ಟು ಅವರ್ ಐಸ್. ಹಾಗಾಗಿ ನಮ್ಮ ಕಣ್ಣಿನ ತೀರ ಹತ್ತಿರ, ತುಂಬ ಹತ್ತಿರಕ್ಕೆ ಯಾವುದೇ ವಸ್ತುಗಳನ್ನ ಇಟ್ಕೊಂಡ್ರೆ ಅದು ಕ್ಲಿಯರ್ ಆಗಿ ಕಾಣೋದಿಲ್ಲ. ಹಾಗಾಗಿ ತುಂಬ ಹತ್ತಿರ ಇಟ್ಕೊಂಡು ಓದಬಾರ್ದು. 49 ದ ವಿಷನ್ ಆಫ್ ಆನ್ ಓಲ್ಡ್ ಮ್ಯಾನ್ ಈಸ್ ಫಾಗಿ. ಮೆನ್ಷನ್ ದ ರೀಸನ್ ಆ್ಯಂಡ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್. ಇಟ್ ಈಸ್ ಎ ಕ್ಯಾಟರಾಕ್ಟ್. ಕಣ್ಣುಗೆ ಪೊರೆ ಬಂದಿರುತ್ತೆ, ಮೊಬ್ಬ ಕಾಣ್ತಿರುತ್ತೆ, ಫಾಗಿ ಇರುತ್ತೆ, ಅವ್ರ ಕಣ್ಣಲ್ಲಿ ಹೊಗೆ ಥರ
ಇದೆ ಅಂತಂದರೆ ಅವ್ರಿಗೆ ಏನಾಗಿದೆ, ಕ್ಯಾಟರಾಕ್ಟ್ ಆಗಿದೆ. By removing the foggy muscular layer of the lens and replacing by its artificial lens, the vision can be made better. ಅವ್ರಿಗೆ ಆರ್ಟಿಫಿಷಿಯಲ್ ಲೆನ್ಸಿನ ಹಾಕಿ ಅವ್ರಿಗೆ ಕಣ್ಣಿಗೆ ಮಸ್ಕ್ಯುಲರ್ ಲೇಯರ್ ಆಫ್ ದ ಲೆನ್ಸಲ್ಲಿ ರಿಪ್ಲೇಸ್ ಮಾಡಿ ಅದನ್ನು ಹಾಕೋದ್ರಿಂದ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಅವ್ರಿಗೆ ಆ ರೀತಿ ಮಬ್ಬಾಗಿ ಅವ್ರ ಕಣ್ಣು ಕಾಣೋದಿಲ್ಲ, ಪೊರೆ ರೀತಿ. ಆಯಿತಾ? ಸಿ ನೆಕ್ಸ್ಟ್ 50th ನೋಡಿ. Answer the following question. 3 marks. 3 marks questions. So 50th. Does irregular reflection obey the laws of reflection or not? Support your answer with suitable explanation. Irregular reflection law of reflection obey ಮಾಡುತ್ತಾ ಇಲ್ವಾ, ಅದಕ್ಕೆ ಸರಿಯಾದ ಉತ್ತರವನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ದಾರೆ. C50th. Yes, irregular reflection obeys the laws of reflection. ಒಬೇ ಮಾಡುತ್ತದು, ಒಪ್ಕೊಳ್ಳುತ್ತೆ. ದಿಸ್ ಈಸ್ ಬಿಕಾಸ್, ಯಾಕಂದರೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಈಸ್ ಯೂಶುವಲಿ ಕಾಸ್ಡ್ ಬೈ ರಫ್ ಸರ್ಫೇಸ್. ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಸಾಮಾನ್ಯವಾಗಿ ಏನೇನು ಉಂಟು ಮಾಡುತ್ತೆ, ರಫ್ ಸರ್ಫೇಸನ್ನು ಉಂಟು ಮಾಡುತ್ತೆ. ಹಾಗಾಗಿ ಆ್ಯಂಡ್ ಈಚ್ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಎ ರಫ್ ಸರ್ಫೇಸ್ ಆ್ಯಕ್ಟ್ಸ್ ಲೈಕ್ ಎ ಮಿರರ್ ಆ್ಯಂಡ್ ರಿಫ್ಲೆಕ್ಟ್ಸ್ ಲೈಟ್. ಅಲ್ಲದೆ ಮೈಕ್ರೋ ಪಾರ್ಟಿಕಲ್ಸ್ ತುಂಬ ಸಣ್ಣದಾದ ವಸ್ತುಗಳು ರಫ್ ಸರ್ಫೇಸ್ ಥರ ಆ್ಯಕ್ಟ್ಸ್ ಲೈಕ್ ಎ ಮಿರರ್, ಅವು ಒಂದು ರೀತಿ ಕನ್ನಡಿಯಂತೆ ವರ್ತಿಸುತ್ತೆ ರಫ್ ಸರ್ಫೇಸ್. ಹಾಗಾಗಿ ರಿಫ್ಲೆಕ್ಟ್ಸ್ ದ ಲೈಟ್, ಬೆಳಕನ್ನು ಪ್ರತಿಬಿಂಬಿಸುತ್ತೆ. 51. ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೈನ್ ಮಿರರ್. ಪ್ಲೈನ್ ಮಿರರ್ ಮೇಲೆ ಉಂಟಾಗುವಂತಹ ಇಮೇಜ್ ಪ್ರತಿಬಿಂಬ, ಅದರ ಪ್ರಾಪರ್ಟೀಸನ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾವ ರೀತಿ ಇರುತ್ತೆ ಪ್ಲೈನ್ ಮಿರರ್ ಮೇಲೆ ಇಮೇಜ್ ಫಾರ್ಮ್ ಆದರೆ? ದ ಪ್ಲೈನ್ ಮಿರರ್ ಫಾರ್ಮ್ಸ್ ಎ ವರ್ಚುವಲ್ ಇಮೇಜ್. ಯಾವ ರೀತಿ ಇಮೇಜ್ ಬರುತ್ತೆ? ವರ್ಚುವಲ್ ಇಮೇಜ್ ಬರುತ್ತೆ. ಹಾಗೆ ಪ್ಲೈನ್ ಮಿರರ್ ಫಾರ್ಮ್ಸ್ ಎ ಎರೆಕ್ಟ್ ಇಮೇಜ್ ಆ್ಯಂಡ್ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಆ್ಯಂಡ್ ಇಮೇಜ್ ಫಾರ್ಮ್ಡ್ is of the same size as the objects. Again, 5th one, the distance of objects from the mirror is equal to the distance of objects from the mirror. ಇದಿಷ್ಟು ಪ್ಲೈನ್ ಮಿರರ್ ಮೇಲೆ ಉಂಟಾಗುವಂತಹ ಇಮೇಜ್ ಫಾರ್ಮ್ದು ಪ್ರಾಪರ್ಟೀಸ್. 52 ನೋಡಿ. Owls have a clear vision during the night time but do not have a clear vision during the day like other animals. Owl, ಗೂಬೆ. ಕ್ಲಾರಿಫೈ ದ ರೀಸನ್. ಅಂದರೆ ಅವಳಿಗೆ ಕ್ಲಿಯರ್ ವಿಷನ್ ನೈಟ್ ಟೈಮಲ್ಲಿ ಚೆನ್ನಾಗಿ, ರಾತ್ರಿ ವೇಳೆ ಚೆನ್ನಾಗಿ ಕಣ್ಣು ಕಾಣುತ್ತೆ, ಅವಳಿಗೆ ಬೆಳಗಿನ ವೇಳೆಯಲ್ಲಿ ಸರಿ ಕಣ್ಣು ಕಾಣಲ್ಲ. ಹೌಲ್, ಗೂಬೆ. ಯಾಕೆ? ಎ ನೈಟ್ ಬರ್ಡ್, ಇದು ಒಂದು ರಾತ್ರಿಯ ಪಕ್ಷಿ, ಇದು ಪಕ್ಷಿ ಇದು ನೈಟ್ ಬರ್ಡ್. ಯಾವುದು? ಹೌಲ್. ಕ್ಯಾನ್ ಸಿ ಕ್ಲಿಯರ್ಲಿ ಅಟ್ ನೈಟ್, ಅದಕ್ಕೆ ರಾತ್ರಿ ವೇಳೆಯಲ್ಲಿ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಎ ವೈಡ್ ಕಾರ್ನಿಯಾ ಆ್ಯಂಡ್ ಎ ಲಾರ್ಜ್ ಪ್ಯೂಪಲ್ ಟು ಅಲೋ ಮೋರ್ ಲೈಟ್ ಟು ಎಂಟರ್ ಇಟ್ಸ್ ಐಸ್. ಇದಕ್ಕೆ ವೈಡ್, ದೊಡ್ಡದಾದ ಕಾರ್ನಿಯಾ ಇದೆ, ಲಾರ್ಜ್, ಈ ತುಂಬ ಹಿರಿದಾದ ಪ್ಯೂಪಿಲ್, ದೊಡ್ಡ ಗಾತ್ರದ ಪ್ಯೂಪಿಲ್ ಇದೆ ಅದ್ರ ಒಳಕ್ಕೆ. ಹಾಗಾಗಿ ಹೆಚ್ಚಿನ ಬೆಳಕು, ಮೋರ್ ಲೈಟು ಅದರ ಕಣ್ಣಿನ ಒಳಗೆ ಬೀಳುತ್ತೆ. ಆಲ್ಸೋ ಇಟ್ ಹ್ಯಾಸ್ ಎ ಲಾರ್ಜ್ ನಂಬರ್ ಆಫ್ ರಾಡ್ ಸೆಲ್ಸ್ ಆ್ಯಂಡ್ ಎ ಸ್ಮಾಲ್ ನಂಬರ್ ಆಫ್ ಕೋನ್ಸ್. ಅದಲ್ಲದೆ ಈ ಔಲ್ ಕಣ್ಣಿನಲ್ಲೇನು ರಾಡ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ. ಸ್ಮಾಲ್ ನಂಬರ್ ಆಫ್, ಕಡಿಮೆ ಸಂಖ್ಯೆಯ ಕೋನ್ಸ್ ಇದೆ ಅದರ ರೆಟಿನಾದಲ್ಲಿ. ರಾಡ್ಸ್ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್. ರಾಡ್ಸ್ ಏನು ಡಿಮ್ ಲೈಟನ್ನು ಸೆನ್ಸಿಟಿವ್ ಮಾಡುತ್ತೆ. ದೇರ್ ಫಾರ್ ದ ಐಸ್ ಆಫ್ ದ ನೈಟ್ ಬರ್ಡ್ಸ್ ಆರ್ ಮೋರ್ ಅಡಾಪ್ಟೆಡ್ ಟು ಡಿಮ್ ಲೈಟ್ ದ್ಯಾನ್ ಟು ಬ್ರೈಟ್ ಲೈಟ್. ಬ್ರೈಟ್ ಲೈಟ್ಗಿಂತ ಆಗಾಗ ಅವಳು ಡಿಮ್ ಲೈಟ್ಗೆ ಅಡಾಪ್ಟೇಬಲ್ ಆಗಿದೆ. ಆಯಿತಾ? ಸಿ ನೆಕ್ಸ್ಟ್ 53 ನೋಡಿ. Observe the below depicted picture. Write the short note on the reflection of light with the help of this picture. How does 43 ಈ ಪಿಕ್ಚರ್ನ ನೋಡಿ ಅದೇ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ನೋಡಿ, in the picture there are two plane mirror in front of the behind a seated observer. The rear mirror is held by standing person. The image of the back of the seated observer head is reflected in the plane mirror in front. Both his own direct image and back side of his head that is reflected by rear mirror can be seen in the front mirror. This is good example of how reflected light can be reflected again. ಆ ಪಿಕ್ಚರ್ ನೋಡಿದ್ರೇನು, ಅಲ್ಲಿ ಮುಂದೆ ನಿಂತಿರೋದು ಅವನ ಕೆಳಗೆ ಕೂತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ
ಮಿರರ್ ಇಲ್ಲಿ ನೋಡಿ ಇಟ್ಕೊಂಡು ತೋರಿಸ್ತಿದ್ದಾನೆ, ಹಾಗಾಗಿ ಈ ಮಿರರಲ್ಲೂ ಅವನು ಹಿಂದೆ ತಲೆ ಅದು ಗೋಚರಿಸ್ತದೆ. ಮತ್ತು ಇಲ್ಲಿ ನಿಂತಿರ್ತಕ್ಕಂಥ ಈ ವ್ಯಕ್ತಿದು ಮತ್ತು ಕುಳಿತಿರ್ತಕ್ಕಂಥ ಇದು ತೋರಿಸ್ತದೆ, ಹಾಗಾಗಿ ರಿಫ್ಲೆಕ್ಟೆಡ್ ಲೈಟ್ಗೆ ಇದೊಂದು ಉತ್ತಮ ಉದಾಹರಣೆ. ಅದೇ ರೀತಿ 54 ನೋಡಿ, ಹೌ ಡು ಆಪ್ಟಿಕಲ್ ಏಡ್ಸ್ ಹೆಲ್ಪ್ ಟು ಓವರ್ಕಮ್ ವಿಜುವಲ್ ಲಿಮಿಟೇಷನ್ಸ್. 54 ದ ಏಡ್ಸ್ ವಿಚ್ ಹೆಲ್ಪ್ ವಿಜುವಲಿ ಇಂಪೇರ್ಡ್ ಆರ್ ಕ್ಲಾಸಿಫೈಡ್ ಆಸ್ ಫಾಲೋಸ್. ಒಂದು ವಿಜುವಲ್ ಏಡ್ಸು, ಒಂದು ಟೆಕ್ಸ್ಚುಯಲ್ ಏಡ್ಸು, ಥರ್ಡ್ ಒನ್ ಆಡಿಟರಿ ಏಡ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ aids. ಅದರಲ್ಲಿ ವಿಜುವಲ್ aids can be magnifying words, can provide a suitable intensity of light and material at proper distance. Textual aids include a braille writer, slate and stylus helps the visually challenged persons in taking notes, reading and writing. ಯಾರಿಗೆ ಕಣ್ಣು ಕಾಣಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಅವರು ವಿಜುವಲಿ ಏಡ್ಸ್ ಅಂದರೆ ಏನು ಅಂಗವಿಕಲರು ಅಂತ ಕರಿತೀವಿ, ಅಂಧರು, ಕಣ್ಣು ಕಾಣಲ್ವಲ್ಲ ಅಂಧರು, ಅವರು ಯಾವುದಾದ್ರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ. ಟೆಕ್ಸ್ಚುಯಲ್ ಏಡ್ಸ್ ಯಾವ ಥರ, ಆಡಿಟರಿ ಏಡ್ಸ್ ಕೇಳಿಸ್ಕೊಳ್ಳೋದ್ರ ಮೂಲಕ, ಅವರು ಟೆಕ್ಸ್ಟ್ ಮಾಡೋದ್ರ ಮೂಲಕ, ಬರೆಯೋದ್ರ ಮೂಲಕ, ಈ ರೀತಿ ಒಂದೊಂದು ಹೆಲ್ಪ್ ಮಾಡುತ್ತೆ. ಆಗ ಆಡಿಟರಿ ಏಡ್ಸ್ ಇನ್ಕ್ಲೂಡ್ ಟೇಕಿಂಗ್ ಬುಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಏಡ್ಸ್ ಇನ್ಕ್ಲೂಡಿಂಗ್ ಕ್ಯಾಲ್ಕುಲೇಟರ್ ಆ್ಯಂಡ್ ಕಂಪ್ಯೂಟರ್ಸ್. ವೆನ್ ಎ ಟೆಲಿಸ್ಕೋಪ್ is rotated while looking through the ends of a transparent tube, a colorful pattern emerges. ಆಯಿತಾ? See next 55 ನೋಡಿ. Answer the following question, 4 marks question. So how does the kaleidoscope build? Explain. Kaleidoscope ನ ಯಾವ ರೀತಿ ತಯಾರು ಮಾಡೋದು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. 55 to make a kaleidoscope, get 3 rectangular mirror stripes each about 15 cm long and 4 cm wide. Join them together to form a prism. ಅಂದರೆ ಅಷ್ಟು ಸೆಂಟಿಮೀಟರ್ ಕೊಟ್ಟಿದಾರಲ್ಲ ಅದನ್ನು ತಗೊಂಡು ಅದನ್ನು ಜಾಯಿನ್ ಮಾಡಿ. Fix this arrangement of mirror in a circular cardboard tube or tube of a thick chart paper. Make sure that the tube is slightly longer than the mirror stripes. Close one end of the tube by cardboard disc having a hole in the center through which you can see. To make this disc durable, paste a piece of a transparent plastic sheet under the cardboard disc. At the other hand, touching the mirror, fix a circular plain glass plate. Place on this glass plate several small pieces of colored glass. Close the end of the tube by ground glass plate. Allow enough space for the color pieces to move around. When a kaleidoscope is rotated while looking through the end of the transparent tube, a colorful pattern emerges. ಇದಿಷ್ಟು ಅಂದರೆ ಯಾವ ರೀತಿ ಅದನ್ನು ತಯಾರು ಮಾಡೋದು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ನೀವು ಓದ್ಕೊಂಡು ಮಾಡ್ಬೋದು. ಸಿ ನೆಕ್ಸ್ಟ್ 56 ನರೇಟ್ ಆ್ಯನ್ ಆಕ್ಟಿವಿಟಿ ರಿಲೇಟೆಡ್ ಬಿಲೋ ಗಿವನ್ ಫಿಗರ್. ಎಲ್ಲ ಕೊಟ್ಟಿರ್ತಕ್ಕಂಥ ಚಿತ್ರದೊಳಗೆ ನರೇಟ್ ಮಾಡಿ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಆ ಚಿತ್ರ ಏನು ಅಂತ. ಟೇಕ್ ಎ 2 ಪ್ಲೇನ್ ಮಿರರ್ಸ್, 2 ಸಮಾಂತರ ಇರತಕ್ಕಂಥ ಕನ್ನಡಿಗಳನ್ನ ತೊಗೊಳ್ಳಿ. ಪ್ಲೇಸ್ ದೆಮ್ ಇನ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ ಆಯ್ತಾ. ಅಡ್ಜಸ್ಟ್ ಒಂದಕ್ಕೊಂದು ಟಚ್ ಆಗೋ ಥರ ಇಡಿ. ಯೂಸ್ ಅಡೆಸಿವ್ ಟೇಪ್ ಆಫ್ ಕನೆಕ್ಟ್ ದೆಮ್. ಪ್ಲೇಸ್ ಎ ಕಾಯಿನ್ ಬಿಟ್ವೀನ್ ದ ಮಿರರ್ಸ್. ಯು ವಿಲ್ ಸಿ ಮೆನಿ ರಿಫ್ಲೆಕ್ಷನ್ ಆಫ್ ದ ಕಾಯಿನ್. ನಾವು attach the mirrors to different angles of the with the help of a adhesive tape 45 degree, 60 degree, 120 degree and 180 degree. Place some objects, example candle, between them. Note the number of reflections of the object in each cases. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರನ ಎಕ್ಸ್ಪ್ಲೈನ್ ಮಾಡಿ ಏನೇನು ಇಟ್ಟಿದ್ದಾರೆ. 2 ಗ್ಲಾಸ್ ಸಮನಾಗಿ ಇಟ್ಟಿದ್ದಾರೆ, ಸೆಲ್ಲೋ ಟೇಪ್ ಅಂಟಿಸಿದ್ದಾರೆ, ಮಧ್ಯ ಒಂದು ಕಾಯಿನ್ ಇಟ್ಟಿದ್ದಾರೆ, ಎಷ್ಟು ಇಮೇಜ್ ಕಾಣ್ತಿದೆ ಕಾಯಿನ್ದು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಕಾಯಿನ್ನ ತೆಗೀರಿ, ಕ್ಯಾಂಡಲ್ನ ಇಟ್ಟು ಆವಾಗ ಎಷ್ಟು ಇಮೇಜ್ ಕಾಣುತ್ತೆ ಅದನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ಅಂತೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. See next 57 ನೋಡಿ. What is dispersion of light? Name a natural phenomena that occurs as a result of dispersions of light. B ಗೆ explain the dispersion of light with the help of a given below figure. ಇದಕ್ಕೆ dispersion of light ಅಂದ್ರೆ ಏನು, ನೇಮ್ ನ್ಯಾಚುರಲ್ ಫಿನಾಮಿನಾ ಅಕರ್ಸ್ ರಿಸಲ್ಟ್ಸ್ ಆಫ್ dispersion of light ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು. ಕೆಳಗಡೆದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ dispersion of light ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. 57 ನೋಡಿ. A splitting of light into its color when the light rays passes through glass prism is known as dispersion of light. Rainbow is a natural phenomenon showing dispersion. ಬೆಳಕಿನ ಚದುರುವಿಕೆಗೆ ಉತ್ತಮ ಉದಾಹರಣೆ ರೈನ್ಬೋ. ಕಾಮನಬಿಲ್ಲು. B ಗೆ place a plain mirror in a suitable size in a bowl. Fill the bowl with a weight
Put this arrangement near a window in such a way that the direct sunlight falls on the mirror. Adjust the positions of the bowl so that the reflected light from the mirror falls on the wall. Reflected light will be seen to have many colors. It is because the mirror and the water acts as a prism. A ಮತ್ತೆ B ನ explain ಮಾಡಿ. See next 58 ನೋಡಿ. List out any 4 precautionary measures that are followed to protect our eyes. ನಮ್ಮ ಕಣ್ಣನ್ನು ರಕ್ಷಿಸಿಕೊಳ್ಳೋದಕ್ಕೆ 4 precautionary measures ನ ಕೇಳಿದ್ದಾರೆ. Precautionary measures that are followed to protect our eyes are as follows. ಈ ಕೆಳಗಿನ 4 ಯಾವುದು 6 ಕೊಟ್ಟಿದ್ದಾರೆ, ಅದರ 4 ಬರೀರಿ. Consult an eye specialist if you have any problem. ನಿಮ್ಮ ಕಣ್ಣಿಗೆ ಏನಾದರೂ ತೊಂದರೆ ಆದರೆ ಐ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡಿ. ಸೆಕೆಂಡ್ ಒನ್, ಯೂಸ್ ಅಪ್ರೋಪ್ರಿಯೇಟ್ ಗ್ಲಾಸ್ ಇಫ್ ಯು ಹ್ಯಾವ್ ವಿಷನ್ ಪ್ರಾಬ್ಲಮ್. ನಿಮ್ಮ ಕಣ್ಣಿನ ತೊಂದರೆ ಇದೆ, ಸರಿಯಾದ ಕನ್ನಡಕವನ್ನು ಬಳಸಿ. ಡು ನಾಟ್ ರೀಡ್ ಇನ್ ಟೂ ಡಿಮ್ ಲೈಟ್ ಆ್ಯಂಡ್ ಟೂ ಬ್ರೈಟ್ ಲೈಟ್. ಅತಿಯಾದ ಬೆಳಕು, ಅತಿಯಾದ ಕಡಿಮೆ ಬೆಳಕಿನಲ್ಲಿ ಯಾವುದೇ ರೀತಿ ಓದಬೇಡಿ. ಈಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ರಿಚ್ ಇನ್ ವೈಟಮಿನ್ ಎ ರೆಗ್ಯುಲರ್ ಆಗಿ ಪ್ರತಿನಿತ್ಯ ವಿಟಮಿನ್ ಎ ಇರ್ತಕ್ಕಂಥ ಆಹಾರವನ್ನು ಚೆನ್ನಾಗಿ ತಗೊಳ್ಳಿ. ಡು ನಾಟ್ ಸ್ಟಾರ್ಟ್ ಅಟ್ ದ ಬ್ರೈಟ್ ಲೈಟ್ ಫಾರ್ ದ ಸನ್ ಆರ್ ಲೇಸರ್ ಲೈಟ್. ಲೇಸರ್ ಲೈಟ್ ಆಗಲಿ ಅಥವಾ ಸೂರ್ಯನಾಗಲಿ ನೇರವಾಗಿ ತುಂಬ ಪ್ರಕಾಶಮಾನವಾಗಿದ್ದಾಗ ಅದನ್ನು ನೇರವಾಗಿ ಕಣ್ಣಿಗೆ ಬೀಳದಂತೆ ನೋಡ್ಕೊಳ್ಳಿ, ಬೀಳಿಸ್ಕೋಬೇಡಿ. When dust particles enter the eyes, rinse them with clean water without rubbing them bright light. ಹಾಗೆ ನಿಮ್ಮ ಕಣ್ಣಿಗೆ ಏನಾದರೂ ಧೂಳು ಬಿತ್ತು, ಏನಾದರೂ ತೊಂದರೆ ಆಯಿತು ಅಂದರೆ ಅದನ್ನು ಫ್ರೆಶ್ ವಾಟರಲ್ಲಿ, ತುಂಬ ಒಳ್ಳೆಯ ನೀರಲ್ಲಿ ಕಣ್ಣನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಕಣ್ಣನ್ನು ಉಜ್ಜಬೇಡಿ, ಒತ್ತಬೇಡಿ. ಇದೆಲ್ಲ ಪ್ರಿಕಾಷನರಿ ಮೆಷರ್ಸ್. ಹಾಗೆ ಸಿ ನೆಕ್ಸ್ಟ್ 59 ನೋಡಿ. ಡ್ರಾ ಎ ಡಯಾಗ್ರಾಮ್ ಟು ಶೋ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಕಣ್ಣಿನ ಚಿತ್ರವನ್ನು ಬರೆದು ಅದರ 2 ಭಾಗಗಳನ್ನ ಗುರುತಿಸಿ. ಸಿಲಿಯರಿ ಮಸಲ್ಸ್ ಮತ್ತು ಲೆನ್ಸ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ ನೋಡಿ. ಇದೆ ಸಿಲಿಯರಿ ಮಸಲ್ಸ್ ಮತ್ತು ಲೆನ್ಸ್ 2 ಭಾಗಗಳನ್ನ ಗುರುತಿಸಿದ್ದಾರೆ. 60th ಅದರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಿಹೈಂಡ್ ದ ಪ್ಯೂಪಲ್ ಆಫ್ ದ ಐ ವಿಲ್ ಸ್ಟಿಕ್ ಲೆನ್ಸ್ ಇನ್ ದ ಮಿಡಲ್. ದ ಪ್ಯೂಪಲ್ ಇಸ್ ಎ ಸ್ಮಾಲ್ ಓಪನಿಂಗ್ ಕಂಟ್ರೋಲ್ the iris. The iris controls the amount of light entering the eye. The lens focuses the light reflected from the objects into the retina, which produces an inverted image of the object. The retina contains many nerve cells. The sensations felt by the nerve cells or the transmitted to brain by the optic nerve. The brain perceives the image of the object. ಅದು ಚಿತ್ರ 59ಗೆ 60th ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಅದನ್ನು ಇವಾಗ ಹೇಳಿದ್ರೆ, ಹೌ ಡಸ್ ದ ಇಮೇಜ್ ಆಫ್ ಆಬ್ಜೆಕ್ಟ್ ಫ್ರಮ್ ಅವರ್ ಐಸ್, ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದಕ್ಕೆ ಈಗ ಹೇಳಿದ್ವಲ್ಲ, ಅದು ಅಷ್ಟು ಆನ್ಸರ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದೆಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಅವ್ರಿಗೆಲ್ಲರಿಗೂ. ಆ್ಯಂಡ್ CET TET ಪ್ರಿಪೇರ್ ಆಗ್ತಿರೋರ್ಗೂ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ LBA ನೋಟ್ಸ್ ಮಾಡ್ಕೊಂಡು ಸ್ಕೋರ್ ಮಾಡಿ. ಥ್ಯಾಂಕ್ ಯು.